ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾಂಕಾ ಶ್ರೀಗುರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ವತಿಯಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಸಾರ್ವಜನಿಕರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಪಡೆಯಲು ಸಾಧ್ಯವಾಗದ ಕಾರಣ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ. ಇನ್ನು ಸಹಾಯವಾಣಿ ತೆರೆದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಪರೀಕ್ಷೆ ಹಾಗೂ ನೇಮಕಾತಿ ಉದ್ದೇಶಗಳಿಗಾಗಿ ತ್ವರಿತವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗಾಗಿ ಸಹಾಯವಾಣಿಯನ್ನು ತೆರೆಯಲಾಗಿದೆ ಎಂದು ಹೇಳಿದ್ದಾರೆ. ತ್ವರಿತವಾಗಿ ಜಾತಿ, ಆದಾಯ ಮತ್ತು ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾದ ವಿದ್ಯಾರ್ಥಿಗಳು ನಮ್ಮ ಕಚೇರಿಯ ಸಹಾಯವಾಣಿ ಸಂಖ್ಯೆ 0848222431 ಸಂಪರ್ಕಿಸಬಹುದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಸ್ವೀಕೃತ ಕರೆಗಳಿಗಾಗಿ ಕೂಡಲೇ ಸ್ಪಂದಿಸಿ ಕ್ರಮ ವಹಿಸಲಾಗುವುದು. ಇನ್ನು ಯಾವುದೇ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿರುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ತ್ವರಿತ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಸಹಾಯವಾಣಿ ಸ್ಥಾಪನೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮಾಹಿತಿಯಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಸಿಇಟಿ ಪರೀಕ್ಷೆ ಬರೋರಿಗೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ತೊಂದರೆ ಆಗ್ತಿದೆ. ಸಹಾಯವಾಣಿ ತೆರೆದಿದೆ. ಹೌದು. ಸೊ ಇದು ಏನು ಸ್ಟ್ರೈಕ್ ಅವರು ಮಾಡಿದ್ದಾರೆ, ಅದರಿಂದ ಈಗ ಹೊಸದಾಗಿ ಕಾಲೇಜ್ ಅಡ್ಮಿಷನ್ ಎಲ್ಲ ಆಗ್ತಾಯಿದೆ. ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೂ ಏನೂ ತೊಂದರೆ ಬರಬಾರ್ದು ಅಂತ ನಾವು ನಮಗೆ ಸ್ಟೇಟಿಂದ ಒಂದು ಡೈರೆಕ್ಷನ್ಸ್ ಬಂದಿದೆ. VA ಲಾಗಿನ್ಗೆ ಯಾವುದು ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ ಏನೇನಿತ್ತು ಈಗ RI ಲಾಗಿನ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ನಾವು ಅದರ ಸಂಬಂಧಪಟ್ಟಂಥ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಒಂದು ಸಹಾಯವಾಣಿ ಅಂತ ಸ್ಥಾಪನೆ ಮಾಡಿದ್ದೀವಿ. 0848222431 ಈ ನಂಬರ್ನಲ್ಲಿ ಯಾರಿಗೂ ಏನೋ ಒಂದು ಈ ಥರದ್ದು ಸರ್ಟಿಫಿಕೇಟ್ನಲ್ಲಿ ಪ್ರಾಬ್ಲಮ್ ಬರ್ತಿದ್ರೆ ದಯವಿಟ್ಟು ಈ ನಂಬರ್ನಲ್ಲಿ ಫೋನ್ ಮಾಡಿ ನಾವು ಅದನ್ನು ಆದಷ್ಟು ಬೇಗ ಸ್ಪಂದನೆ ಮಾಡಿ ಸಹಾಯ ಮಾಡೋಕ್ಕೆ ಮುಂದುವರಿತೀವಿ. ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದ ತಕ್ಷಣ ಅವರಿಗೆ ಇದನ್ನು ವ್ಯವಸ್ಥೆ ಮಾಡಿ. ಈಗ ಕಚೇರಿನಲ್ಲಿ ಏನು ಸಹಾಯವಾಣಿ ಆಗಿದೆ ಅಲ್ಲಿ ಆಪ್ರೇಟರ್ ಯಾರ್ಯಾರು ಕೊಡ್ತಾರೆ, ಅವರು ಏನು ಪ್ರಾಬ್ಲಮ್ ಇದೆ ಅಂತ ಒಂದು ನೋಟ್ ಮಾಡಿಬಿಡ್ತಾರೆ. ಮತ್ತು ಯಾರಿಗೂ ಹೋಗಬೇಕು, ಯಾರಿಗೂ ಹೇಳಬೇಕು ಅಂತ ಅವ್ರ ಜೊತೆಲಿ ಕೋಆರ್ಡಿನೇಟ್ ಮಾಡಿ ನಾವು ಇದನ್ನು ಬಗೆಹರಿಸ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.